ಕಳೆದ ಕೆಲವು ದಿನಗಳ ಹಿಂದೆ ಏನು ಹುಬ್ಬಳ್ಳಿಯಲ್ಲಿ ಜಿಮ್ನಲ್ಲಿ ಮುಫೀಜ್ ಮತ್ತು ಸಮೀರ್ ಅನ್ನತಕ್ಕಂಥ ವ್ಯಕ್ತಿಗಳು ಏನು ಹಿಂದಿ ಯುವತಿಯರಿಗೆ ಏನು ಬ್ಯಾಡ್ ಟಚ್ ಮಾಡಿದ್ದಾರೆ ಅಥವಾ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡತಕ್ಕಂಥ ಪ್ರಕರಣಗಳು ದಾಖಲಾಗಿದ್ದು ಇವರ ಬಗ್ಗೆ ಕೇಸ್ ಕೂಡ ನಡೀತಾ ಇದೆ. ಏನೋ ಹಿಂದೂ ಯುವತಿಯರನ್ನು ಟಾರ್ಗೆಟ್ ಮಾಡಿಕೊಂಡು ಜಿಮ್ಮಿಗೆ ಬರುವಂತಹ ಯುವತಿಯರನ್ನು ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಲವ್ ಜಿಹಾದ್ಗೆ ಒಳಪಡುವಂತಹ ಕೆಲಸ ನಡೀತಾ ಇದೆ. ಅವರನ್ನು ಬಲವಂತವಾಗಿ ಅವರ ಮದುವೆ ಮಾಡಿ ಅವರನ್ನು ಮತಾಂತರ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಇದು ಕೆಲವು ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ಹೇಳ್ತಾ ಇದೆ, ಆದರೂ ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸಲಿಲ್ಲ. ಕೇರಳ ಸ್ಟೋರಿ ಫಿಲ್ಮಲ್ಲಿ ನಡೆದಿದೆ, ಅದೇ ರೀತಿ ಇಲ್ಲಿ ನಡೀತಾ ಇದೆ. ಅದೇ ಅಲ್ಲದೆ ಕೆಲವು ತಿಂಗಳುಗಳ ಹಿಂದೆ ಸುರತ್ಕಲ್ನಲ್ಲಿ ಹಿಂದೂ ಯುವತಿ ಮತಾಂತರ ಆಗಿ ಕೇರಳದಲ್ಲಿ ಮತಾಂತರ ಆಗಿ ಇಸ್ಲಾಂಗೆ ಮತಾಂತರ ಆಗಿ ಒಬ್ಬನ ಮುಸ್ಲಿಂ ಹುಡುಗರನ್ನು ಮದುವೆ ಆಗಿದ್ದಾಳೆ. ಇದು ಹೇಗೆ ಅಂತ ಕೇಳಿದ್ರೆ, ಪರಿಚಯ ಹೇಗೆ ಆಯಿತು ಅಂತ ಕೇಳಿದ್ರೆ, ಮುಸ್ಲಿಂ ಯುವತಿಯ ಸಹೋದರ ಆ ರೀತಿ ಪರಿಚಯ ಆಗಿ ಯಾವ ರೀತಿ ಕೇರಳ ಫೈಲ್ ಸ್ಟೋರಿಯಲ್ಲಿ ನಡೀತಾ ಇದೆ ಅದೇ ರೀತಿ ನಡೀತಾ ಇದೆ. ಇದು ಗಂಭೀರವಾದ ವಿಷಯ. ಇದನ್ನು ಖಂಡಿತವಾಗಿ ನಾನು ಖಂಡನೆ ಮಾಡ್ತೇನೆ. ಈ ಪ್ರಕರಣವನ್ನು ಅಷ್ಟು ಸುಲಭವಾಗಿ ಪರಿಗಣಿಸದೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು SIT ತನಿಖೆಗೆ ನೀಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೆ. ಯುವತಿಯರು ಇನ್ನಾದರೂ ಜಾಗೃತಿ ಆಗಬೇಕು. ಪ್ರತಿ ಬಾರಿ ಘಟನೆಗಳು ಶ್ರದ್ಧಾಳಿಂದ ಹಿಡಿದು ನಮ್ಮ ದೀಪ್ತಿ ಮಾರ್ಲೆಲ ಒಳಗೆ ನಿರಂತರವಾಗಿ ಅಷ್ಟು ಪ್ರಕರಣಗಳು ನಡೀತಾ ಇದೆ. ಒಬ್ಬಳು ಫ್ರಿಜ್ಜಲ್ಲಿ ತುಂಡಾಗಿರ್ತಾಳೆ, ಇನ್ನೊಬ್ಳು ಭಯೋತ್ಪಾದಕಿಯಾಗಿರ್ತಾಳೆ, ಇನ್ನೊಬ್ಳು ಹೆಣವಾಗಿ ಬೀಳ್ತಾಳೆ, ಇನ್ನೊಬ್ಳು ಕಾಣೆ ಆಗ್ತಾ ಇದ್ದಾಳೆ. ಇಷ್ಟು ರೀತಿ ಪ್ರಕರಣಗಳು ನಿರಂತರವಾಗಿ ನಡೆದರೂ ಕೂಡ ಇನ್ನು ಎಚ್ಚರಿಕೆ ಯಾಕೆ ಆಗ್ತಾ ಇಲ್ಲ? ಯುವತಿಯರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇದು ಪ್ರೀತಿ ಅಲ್ಲ, ದೋಖ, ಇದು ಲವ್ ಜಿಹಾದ್ ಅಂತ ನಾನು ಹೇಳ್ತೇನೆ. ಮಂಗಳೂರಲ್ಲಿ ಕೂಡ ವೆಸ್ಟೋ ಜಿಮ್ಗಳಿವೆ, ಅಲ್ಲಿ ಕೂಡ ಮುಸಲ್ಮಾನ ಟ್ರೈನರ್ಗಳು ಇದ್ದಾರೆ. ಹಾಗಾಗಿ ಯುವತಿಯರು ಅಥವಾ ಯುವತಿಯ ಮನೆಯವರು ಜಿಮ್ಗೆ ಕಳಿಸಬೇಕಿದ್ರೆ ಖಂಡಿತವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರನ್ನು ಕಳಿಸಬೇಕು ಅಂತ ವಿನಂತಿಯನ್ನು ಮಾಡುತ್ತೇನೆ.